ನಮಸ್ಕಾರ ಫ್ರೆಂಡ್ಸ್, ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ 26ನೇ ತಾರೀಕಿಂದು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಅಮ್ಮ ಗೌರಿ ತಾಯಿ ಗಣೇಶಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಜಗತ್ತಿನ ಎಲ್ಲ ಜೀವರಾಶಿಗಳು ಅನ್ನ ಕೊಟ್ಟು ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಬನ್ನಿ ಮೊದಲಿಗೆ ಇಲ್ಲಿ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆ ಅಂದರೆ 26ನೇ ತಾರೀಕಿಂದು. ಇಲ್ಲಿ ಭಾಗ್ಯ, ಗುಂಡ, ತನ್ವಿ, ಸುನಂದ, ಕುಸುಮ ಮತ್ತು ಧರ್ಮಣ್ಣವರು ಇಷ್ಟು ಜನ ಊಟಕ್ಕೆ ಕೂತಿರ್ತಾರೆ. ಊಟಕ್ಕೆ ಕೂತಿರ್ಬೇಕಾದ್ರೆ ಇವನು ಗುಂಡ ಕೀಲಿ ಆಟ ಆಡ್ತಾ ಇರ್ತಾನೆ. ಆಮೇಲೆ ಇವರು ಧರ್ಮಣ್ಣವರು ಹಿಂದೆಗಡೆ ಡೋರ್ನ ಜೋರಾಗಿ ಹಾಕಿ ಕ್ಲೋಸ್ ಮಾಡ್ತಾರೆ. ಅಪ್ಪ ಎಷ್ಟು ಜೋರಾಗಿ ಹಾಕ್ತಿರೋ ಬಾಗಿಲು, ತುಂಬ ಸೌಂಡು, ಇಷ್ಟು ಸೌಂಡ್ ಬರ್ತದೆ ಬಾಗಿಲು, ಅದನ್ನು ತೋರಿಸ್ಬಾರ್ದಾ ಅಂತ ಕುಸುಮ ಅವ್ರು ಹೇಳ್ತಾರೆ. ಅವಾಗ ಗುಂಡ ಆಡ್ತಾ ಇರ್ತಾನೆ. ಅವನು ಕೀ ಬಂಚಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಅದು ಸೌಂಡ್ ಆಗುತ್ತೆ. ಅವಾಗ ಕುಸುಮರು ತನ್ಮಯ್ ಸುಮ್ಮನಿರು, ಅದು ಸೌಂಡ್ ಬರ್ತಾ ಇದೆ ನೋಡಲ್ಲಿ. ಭಾಗ್ಯ, ನಾನು ಹೇಳ್ದೆ ತಾನೆ ಗಣೇಶನ ಕರೆಸಿ ಬಾಗಿಲು ಸರಿ ಮಾಡಿಸಂತ ಫೋನ್ ಮಾಡಿ ಕರೆಸ್ತೇನಮ್ಮ ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ಧರ್ಮಣ್ಣವರು ಹೌದು ಹೇಳಿದ್ದೀನಿ ಕುಸುಮ ಅಂದಾಗ, ಹ್ಞೂ ಅತ್ತೆ ನಾಳೆ ಬರ್ತಾರಂತೆ ಅಂತ ಭಾಗ್ಯ ಕೂಡ ಹೇಳ್ತಾರೆ. ಅವಾಗ ಅವ್ನು ನಾಳೆನೂ ಬರಲ್ಲ ಬಿಡು ಗಣೇಶ ಅಂತ ಅಂದ್ಬಿಟ್ಟು ಅಂತಾರೆ ಬಾಗಿಲು ರಿಪೇರಿ ಮಾಡೋರು. ಅವಾಗ ಇವನು ಗುಂಡ ಸೌಂಡ್ ಮಾಡ್ತಾನೆ ಇರ್ತಾನೆ ಕೀದು. ಅಷ್ಟರಲ್ಲಿ ಆದಿಯವರು ಒಳಗೆ ಬರ್ಬೋದಾ ಅಂತಾರೆ. ಅವಾಗ ಓ ಫ್ರೆಂಡು ಬನ್ನಿ 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 ಅಂತ ಅಂದ್ಬಿಟ್ಟು ಕುಸುಮ ಅಂತಾರೆ. ಆಮೇಲೆ ಧರ್ಮಣ್ಣವರು ಆದಿ ಬನ್ನಿ 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 ಒಳಗಡೆ ಬನ್ನಿ ಅಂತ ಆದಿ ಕರೀತಾರೆ. ಆಮೇಲೆ ಎಲ್ಲರೂ ಬರ್ತಾರೆ. ಆದಿ ಬಂದ್ಬಿಟ್ಟು ಪಲಾವ್ ಅಡುಗೆ ಎಲ್ಲ ಆಯಿತಾ ಅಂತ ಕುಸುಮವ್ರು ಕೇಳ್ತಾರೆ. ಆಯಿತು ನೋಡಿ ತಂದಿದ್ದೀನಿ, ನೀವು ಟೇಸ್ಟ್ ನೋಡಿ ಅಂತ ಅಂದ್ಬಿಟ್ಟು ಆದಿ ಪಲಾವ್ ತೊಗೊಂಡು ಬಂದಿರ್ತಾರೆ, ತಾನು ಮಾಡಿದ ಪಲಾವ್ ತೊಗೊಂಡ್ಬಂದಿರ್ತಾರೆ. ಆವಾಗ ಸರಿ ಆಯಿತು ಬನ್ನಿ ಅಂದ್ಬಿಟ್ಟು, ಬನ್ನಿ ನೀವು ಊಟಕ್ಕೆ ಕೂತ್ಕೊಳ್ಳಿ ಅಂತ ಕರೀತಾರೆ. ಇಲ್ಲ ಇಲ್ಲ ನಾನು ನಿಮ್ಮ ಮೇಲಿದೆ ಊಟ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಕುಸುಮ ಫ್ರೆಂಡು ಅದನ್ನು ಆಮೇಲೆ ತಿಂದ್ರಾಯ್ತು, ಬನ್ನಿ ನನ್ನ ಜೊತೆ ಊಟ ಮಾಡಿ ನೀವು ಅಂದಾಗ, ಪರವಾಗಿಲ್ಲ ಬಿಡಿ ಅಂತ ಅಂದ್ಬಿಟ್ಟು ಅಂತಾರೆ. ಧರ್ಮಣ್ಣವ್ರು ಕೂಡ ಕೂತ್ಕೊ ಬನ್ನಿ ಅಂತಾರೆ. ಆದಿ ಪರವಾಗಿಲ್ಲ ಅಂತಾರೆ. ಅವಾಗ ಕುಸುಮರು ಭಾಗ್ಯ ನೀನೊಂದು ಸತಿ ಹೇಳಮ್ಮ ಅಂದಾಗ, ಬನ್ನಿ ಆದಿಯವರೇ ಊಟ ಮಾಡಿ ಅಂತ ಅಂದ್ಬಿಟ್ಟು ಭಾಗ್ಯ ಕರೀತಾಳೆ. ಕುಸುಮರು ಬನ್ನಿ ಬನ್ನಿ ಫ್ರೆಂಡು ನನ್ನ ಪಕ್ಕ ಕೂತ್ಕೋಬೇಕು ನೀವು ಅಂದ್ಬಿಟ್ಟು ಅಲ್ಲೇ ಹಾಕ್ಸ್ಬಿಟ್ಟು ಎಲ್ರಿಗೂ ಊಟ ತಟ್ಟೆ ಹಾಕ್ಬಿಟ್ಟು ಊಟ ಬಡಿಸ್ತಾ ಇರ್ತಾಳೆ ಭಾಗ್ಯ. ಎಲ್ಲರೂ ಊಟ ಮಾಡ್ತಾ ಇರ್ತಾರೆ. ತನ್ವಿ ಅಂಕಲ್ ಪಲಾವ್ ತುಂಬ ಚೆನ್ನಾಗಿದೆ ಅಂಕಲ್ ಅಂತ ಅಂದ್ಬಿಟ್ಟು ತನ್ವಿ ಹೇಳ್ತಾಳೆ. ಇಲ್ಲ ತನ್ವಿ ಅಷ್ಟೊಂದೇನು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ನನಗೆ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಇಲ್ಲ ಅಂಕಲ್ ನಾನು ತಿಂತಿದ್ದೀನಲ್ಲ ತುಂಬ ಚೆನ್ನಾಗಿದೆ ಪಲಾವ್ ಅಂಕಲ್, ಸೀರಿಯಸ್ ಆಗಿ ತುಂಬ ಚೆನ್ನಾಗಿದೆ ಅಂತ ತನ್ವಿ ಹೇಳ್ತಾಳೆ. ಥ್ಯಾಂಕ್ಸ್ ತನ್ವಿ ಅಂದ್ಬಿಟ್ಟು ಆದಿ ತಿಂತಾ ಇರ್ತಾರೆ. ಎಲ್ಲರೂ ಊಟ ಮಾಡ್ತಾ ಇರ್ತಾರೆ. ಸಡನ್ನಾಗಿ ಕಾಲಿಂಗ್ ಬೆಲ್ ಆಗುತ್ತೆ. ಕಾಲಿಂಗ್ ಬೆಲ್ ಆದಾಗ ಇವಳು ಭಾಗ್ಯ ಅತ್ತೆ ನಾನು ನೋಡ್ತೀನಿ ಊಟ ಮಾಡಿ ಅಂತ ಅಂದ್ಬಿಟ್ಟು ಬಾಗಿಲು ತೆಗಿತಾಳೆ. ಅಲ್ಲಿ ನೋಡಿದ್ರೆ ಕಿಶನ್ನು, ಪೂಜಾ, ಕನ್ನಿಕಾ 3 ಜನ ನಿಂತಿರ್ತಾರೆ. ಭಾಗ್ಯಂಗೆ ಶಾಕು. ಆದಿ ಕೂಡ ಅಲ್ಲೇ ಇದ್ದಾರಲ್ಲ, ಶಾಕ್ ಆಗ್ಬಿಡ್ತಾಳೆ ಭಾಗ್ಯ. ಅವಾಗ ಅಯ್ಯೋ ನೀವೇನಿಲ್ಲಿ ಅಂತ ಅಂದ್ಬಿಟ್ಟು ತೊದಲಿಸ್ಕೊಂಡು ಹೇಳ್ತಾಳೆ. ಯಾಕೆ ಅಕ್ಕ ಬರಬಾರ್ದಾ ಅಂದಾಗ, ಅವಾಗ ಕಿಶನ್ ಯಾಕೆ ಭಾಗ್ಯವರೇ ಬರಬಾರ್ದಾ, ನಾವು ನಿಮ್ಮನ್ನು ನೋಡಬೇಕು ಅನಿಸ್ತು ಅದಕ್ಕೆ ಬಂದ್ವಿ ಅಂತಂದಾಗ, ಅವಾಗ ಭಾಗ್ಯ ಜೋರಾಗಿ ಅತ್ತೆ ಪೂಜಾ ಕಿಶನ್ನು ಬಂದಿದ್ದಾರೆ, ಜೊತೆಲಿ ಕನಿಕಾ ಕೂಡ ಬಂದಿದ್ದಾಳೆ ಅತ್ತೆ ಅಂದಾಗ, ಅಷ್ಟರಲ್ಲಿ ಸುನಂದ, ಕುಸುಮ, ಧರ್ಮಣ್ಣ, ಆದಿಗೆ ಅಲ್ಲಿ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಕನಿಕಾ ಅವರೆಲ್ಲ ಆದಿಯವ್ರನ್ನ ನೋಡ್ಬಿಟ್ರೆ ಏನು ಮಾಡೋದು ಅಂದ್ಬಿಟ್ಟು ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಭಾಗ್ಯ ಅವ್ರನ್ನ ಒಳಗೆ ಕರೆಯಲ್ಲ, ಆಚೆನೇ ನಿಂತ್ಕೊಂಡು ಮಾತಾಡ್ತಿರ್ತಾಳೆ. ಇದೇನು ಇಷ್ಟೊತ್ತಲ್ಲಿ ಸಡನ್ನಾಗಿ ಬಂದುಬಿಟ್ಟಿದ್ದೀರಲ್ಲ ನೀವು ಅಂತ ಅಂದ್ಬಿಟ್ಟು ಕೇಳ್ತಾಳೆ ಭಾಗ್ಯ. ಅವಾಗ ಕಿಶನ್ ಇವಳು ನಮ್ಮ ಅಕ್ಕನ ನೋಡಬೇಕು ಅಂತ ಅಳ್ತಾ ಇದ್ಲು, ಅದಕ್ಕೆ ಕರ್ಕೊಂಬಂದ್ಬಿಟ್ಟೆ ನಾನು. ಯಾಕೆ ಬರಬಾರ್ದಾ ಭಾಗ್ಯ, ಯಾಕೋ ಒಂಥರ ಗಾಬರಿ ಆಗಿದ್ದೀರಲ್ಲ, ಹೊರಗಡೆನೇ ನಿಲ್ಸ್ಕೊಂಡು ಮಾತಾಡ್ತಿದ್ದೀರಲ್ಲ ನೀವು ಅಂತ ಅಂದ್ಬಿಟ್ಟು ಕಿಶನ್ ಕೇಳ್ತಾನೆ. ಅವಾಗ ಅಯ್ಯೋ ಆ ಥರ ಏನಿಲ್ಲ, ನೀವು ಬಂದ್ರಲ್ಲ ಅದಕ್ಕೆ ಸ್ವಲ್ಪ ಇಷ್ಟೊತ್ತಲ್ಲಿ ಬಂದಿದ್ದೀರಾ ಅಂತ ಗಾಬರಿ ಆಯಿತು ಅಂತ ಅಲ್ಲೇ ಮಾತಾಡ್ತಿರ್ತಾಳೆ. ಅಷ್ಟರಲ್ಲಿ ಕುಸುಮವರು ಬೇಗ ತಟ್ಟೆಲ್ಲ ಎತ್ಕೊಂಡು ನಡೀರಿ ಒಳಕ್ಕೆ, ಎಲ್ಲ ಎತ್ಕೊಂಡು ಒಳಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ತಟ್ಟೆಗಳೆಲ್ಲ ಎತ್ಕೊಂಡು ಒಳಕ್ಕೆ ಕೂಗ್ತಾರೆ. ಸರಿ ಅಂದ್ಬಿಟ್ಟು ಆದಿನೂ ಅಡುಗೆ ಮನೆ ಒಳಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅವಾಗ ಆದಿ ಕುಸುಮರ್ನ ಗೆಳತಿ ಬ್ಯಾಕ್ ಡೋರ್ ಏನಾರು ಇದೆಯಾ ಹೋಗೋಕ್ಕೆ ನಾನು ಅಂದಾಗ, ಅಯ್ಯೋ ಅದಿತ್ತು, ನಿಮ್ಮ ಅಂಕಲ್ ಡೋರ್ ಕ್ಲೋಸ್ ಮಾಡಿಬಿಟ್ರು, ಈ ಗುಂಡಣ್ಣ ಬೇರೆ ಅಕ್ಕಿ ಎತ್ಕೊಂಡು ಓಡಾಡ್ತಿದ್ದ, ಎಲ್ಲಿಟ್ನೋ ಗೊತ್ತಿಲ್ಲ ಈ ಗುಂಡಣ್ಣ, ಅದು ಕೀನ ತಾತನ ರೂಮಲ್ಲಿ ಇಡು ಅಂತ ಹೇಳಿ ಕಳಿಸಿರ್ತಾರೆ ಕುಸುಮವರು. ಇವನು ಗುಂಡಣ್ಣ ಎಲ್ಲಿಕ್ಕಿರ್ತಾನೆ ಕೀ ಅಂತ ಗೊತ್ತಿರಲ್ಲ, ಹಿಂದೆಗಡೆ ಬ್ಯಾಕ್ ಡೋರ್ದು ಕೀ ಎಲ್ಲಿಟ್ಟಿದ್ದಾನೋ ಗುಂಡ ಗೊತ್ತಿಲ್ಲ, ಏನು ಮಾಡೋದು ಇವಾಗ ಅಂತ ಅಂದ್ಬಿಟ್ಟು ಕುಸುಮ ಮತ್ತು ಆದಿ ಗಬರಾಡ್ತಿರ್ತಾರೆ, ಅಂದರೆ ಭಯ ಪಟ್ಕೊಂಡು ಓಡಾಡ್ತಿರ್ತಾರೆ. ಆವಾಗ ಕುಸುಮ ಫ್ರೆಂಡು ಇಲ್ಲೆಲ್ಲ ನಾವು ಬೆಚ್ಚಿಕೊಳ್ಳಿ ನೀವು ಅಂತ ಅಂದಾಗ, ಸರಿ ಫ್ರೆಂಡು ಸರಿ ಗೆಳತಿ ಆಯಿತು ಅಂದ್ಬಿಟ್ಟು ಆದಿ ಕುಸುಮ ಎಲ್ಲರಿಗೂ ಗಾಬರಿಯಲ್ಲಿ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಸರಿ ಇದೇನು ನೀವು ಹೊರಗಡೆ ನಿಲ್ಲಿಸ್ಕೊಂಡು ಮಾತಾಡ್ತಿದ್ದೀರಲ್ಲ, ಹಿಂಗೆ ವಾಪಸ್ ಹೋಗ್ಬಿಡೋದ ನಾವು ಅಂತ ಅಂದ್ಬಿಟ್ಟು ಕಿಶನ್ ಹೇಳ್ತಾರೆ. ಅವಾಗ ಅಯ್ಯೋ ನನಗೆ ಗೊತ್ತೇ ಆಗಲಿಲ್ಲ, ಬನ್ನಿ ಬನ್ನಿ ಒಳಗಡೆ ಬನ್ನಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಭಾಗ್ಯ 3 ಜನನೂ ಒಳಗೆ ಕರೀತಾಳೆ. ಅಷ್ಟರಲ್ಲಿ ಆದಿಯವರು ಎದ್ದೋಗಿರ್ತಾರೆ. 3 ಜನ ಒಳಗೆ ಬಂದಾಗ ಇವಳು ಕನ್ನಿಕಾ ಇದೇನು ಈ ಪರ್ಫ್ಯೂಮು ಆದಿಬ್ರೋ ಪರ್ಫ್ಯೂಮ್ ಥರ ಇದೆಯಲ್ಲ ಫ್ರಾಗ್ರೆನ್ಸು, ಇದು ಆದಿಬ್ರೋ ಉಪಯೋಗಿಸೋದೆ, ಇದು ಆದಿಬ್ರೋ ಏನಾರು ನಿಮ್ಮ ಮನೆಗೆ ಬಂದಿದ್ರಾ ಅಥವಾ ಇದ್ದಾರಾ? ಆದಿಬ್ರೋದೇ ಇದು ಪರ್ಫ್ಯೂಮ್, ಇದು ನನಗೆ ಗೊತ್ತಾಗ್ತಾ ಇದೆ, ಇದು ಫ್ರಾಗ್ರೆನ್ಸ್ ವಾಸನೆ ಗೊತ್ತಾಗ್ತಾ ಇದೆ ನನಗೆ, ಆದಿಬ್ರೋದೇ ಇದು ಅಂತ ಕನ್ನಿಕಾ ಖಂಡಿತವಾಗೂ ಖಡಕ್ಕಾಗಿ ಹೇಳ್ತಾಳೆ. ಆವಾಗ
ಕಿಶನ್ ರೇಗ್ತಾರೆ. ಸುಮ್ಮನೆ ಕೂತ್ಕೋ ಕನಿಕಾ, ಆದಿ ಬ್ರದರು ಎಲ್ಲೋ ಬಿಸ್ನೆಸ್ ಟ್ರಿಪ್ ಮೇಲೆ ಹೊರಗಡೆ ಹೋಗಿದ್ದಾರೆ, ಒಂದು ವಾರ ಬರಲ್ಲ ಅಂತ. ಅವರೇಕೆ ಇಲ್ಲಿಗೆ ಬರ್ತಾರೆ, ಇಲ್ದಿದ್ದೆಲ್ಲ ಮಾತಾಡಬೇಡ ನೀನು, ಎಲ್ಲಿ ಬಂದರೂ ಇದು ಬಿಡಲ್ಲ ಅಲ್ವಾ ನೀನು ಅಂತಂದ್ಬಿಟ್ಟು ಕಿಶನ್ ಕನಿಕನ್ ರೇಗ್ತಾರೆ. ಅವಾಗ ಸೈಲೆಂಟಾಗಿ ಕೂತ್ಕೊತಾಳೆ ಕನಿಕಾ. ಅವಾಗ ಹಿಂಗೆ ಮಾತಾಡ್ಕೊಂಡು, ಹೌದಾ ಇದ್ದಕ್ಕಿದ್ದಂಗೆ ಬಂದುಬಿಟ್ರಲ್ಲ ಅದಕ್ಕೆ ಎಲ್ರಿಗೂ ಗಾಬರಿ ಆಗೋಯ್ತು ಅಂತಂದ್ಬಿಟ್ಟು ಎಲ್ಲರೂ ಮಾತಾಡ್ತಿರ್ತಾರೆ. ಅಷ್ಟಲ್ಲಿ ಗುಂಡ ತನ್ವಿ ಎಲ್ಲ ಓಡ್ ಬಂದು ಮಾತಾಡ್ಸ್ತಿರ್ತಾರೆ ಪೂಜನ್ನ. ಇವಳು ಕನಿಕನ ತನ್ವಿ ಹೋಗ್ಬಿಡ್ತಾಳೆ ಕನಿಕನ ಹತ್ರ. ಆಂಟಿ ನಿಮ್ಮ ಬಳೆ ಎಷ್ಟು ಚೆನ್ನಾಗಿದೆ ಆಂಟಿ, ನೋಡಿ ಆಂಟಿ ಎಷ್ಟು ಚೆನ್ನಾಗಿದೆ ಅಂತ ಕೈ ಹಿಡ್ಕೊಂಡು ಕನಿಕನ ತನ್ವಿ ಮಾತಾಡ್ತಿರ್ತಾಳೆ. ಅವಳು ಕನ್ನಿಕಂಗೆ ಆಗಲ್ಲ, ಕೈ ಕಿತ್ಕೊಂಡು ಕೂತ್ಕೋತಿರ್ತಾಳೆ. ಯಾಕೆಂದರೆ ಆದಿಯವ್ರನ್ನ ಬಚ್ಚಿಡ್ಬೇಕಲ್ಲ, ಎಲ್ಲರೂ ಕವರ್ ಆಗಿಬಿಟ್ಟು ಇವ್ರು 3 ಜನಕ್ಕೆ ಆದಿಯವ್ರು ಕಾಣಿಸ್ದಂಗೆ ಆ ಕಡೆ ಕಳಿಸ್ಬೇಕು ಅಂದ್ಬಿಟ್ಟು ಎಲ್ಲರೂ 3 ಜನಕ್ಕೆ ಕವರ್ ಆಗಿಬಿಟ್ಟಿರ್ತಾರೆ. ಗುಂಡ ತನ್ವಿ ಕುಸುಮ ಸುನಂದ ಧರ್ಮಣ್ಣವರು ಎಲ್ಲರೂ ಭಾಗ್ಯ ಸೇರಿ ಕವರ್ ಆಗಿಬಿಟ್ಟಿರ್ತಾರೆ. ಆವಾಗ ಸರಿ ಅಂದ್ಬಿಟ್ಟು ಎಲ್ಲರೂ ಕವರಾಗಿ ನಿಂತ್ಕೊಂಡು ಅವಳು ಕನ್ನಿಕಾ ಕೈ ಕಿತ್ಕೊಳ್ಳೋಕ್ಕೆ ತನ್ವಿ ಅವ್ರ ಕನ್ನಿಕನ ಕೈ ಎತ್ಕೊಂಡು ಬಳೆ ಎಲ್ಲ ನೋಡೋಕ್ಕೆ. ಅಷ್ಟರಲ್ಲಿ ಆದಿ ಹಂಗೆ ಸೈಡಲ್ಲಿ ಹೋಗಿ ಇದರಡೆ ಡೈನಿಂಗ್ ಟೇಬಲ್ ಅಡೆ ಕೂತ್ಬಿಟ್ಟಿರ್ತಾರೆ, ಕದ್ಬಿಟ್ಟು, ಅಂದರೆ ಇವ್ರು ಕಾಣ್ದಂಗೆ ಕೂತ್ಬಿಟ್ಟಿರ್ತಾರೆ. ಆವಾಗ ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲೋದ್ರು ಆದಿ ಅಂತ ಸುತ್ತಲೂ ಹುಡುಕ್ತಾರೆ. ಆಮೇಲೆ ಪೂಜಾ ಅತ್ತೆ ಇಲ್ಲೇ ಯಾಕಂದ್ರೆ ಅತ್ತೆ ಅದು ಅಡುಗೆ ಮನೇಲಿದ್ದಾರೆ ಅಂತ ಗಾಬರಿಯಿಂದ ಬಾಗಿ ಹೇಳ್ತಾರೆ. ಹೌದಾ ನಾನು ಅಲ್ಲೇ ಮಾತಾಡಿಸ್ತೀನಿ ಅಂತ ಹೋಗ್ತಾರೆ. ಅಷ್ಟರಲ್ಲಿ ಆದಿ ಸುನಂದನ ಜೊತೆ ಇರೋರು ಪೂಜಾ ಹೋಗೋದು ನೋಡ್ಬಿಟ್ಟು ಡೈನಿಂಗ್ ಟೇಬಲ್ ಅಡೆ ಕೂತ್ಕೊಂಡ್ಬಿಡ್ತಾರೆ ಹೋಗಿ. ಅವಾಗ ಅತ್ತೆ ನೀವೇನು ಇಲ್ಲಿ ಮಾಡ್ತಾ ಇದ್ದೀರಾ ಅಂದ್ರೆ ಅದು ಹಿಂದೆ ತಿರುಗಿ ನೋಡ್ತಾರೆ. ಯಾಕತ್ತೆ ಹಿಂದೆ ತಿರುಗಿ ನೋಡ್ತಾ ಇದ್ದೀರಾ ಅಂತ ಪೂಜಾ ಕೇಳ್ತಾಳೆ. ಏನಿಲ್ಲ ನೀರು ಕುಡಿಬೇಕಿತ್ತು ಅದಕ್ಕೆ ಬಂದೆ ಪೂಜಾ ಅಂದಾಗ, ಹೌದಾ ಯಾಕೆ ಎಲ್ಲರೂ ಇಷ್ಟೊಂದು ಒಂಥರ ನರ್ವಸ್ಸಾಗಿ ಮಾತಾಡ್ತಿದ್ದೀರಲ್ಲ ಅಂದಾಗ, ಅದನ್ನೇ ಏನಿಲ್ಲ ಪೂಜಾ, ನೀನು ಸಡನ್ನಾಗಿ ಬಂದಲ್ಲ ಸ್ವಲ್ಪ ನಮಗೆಲ್ಲರಿಗೂ ಗಾಬರಿ ಆಯಿತು ಅಷ್ಟೇನೇ ಅಂತ ಕುಸುಮವ್ರು ಹೇಳ್ತಾರೆ. ಸರಿ ಆದಿನ ನೋಡ್ತಾರೆ ಸುತ್ತಲೂ ಭಾಗ್ಯ ಟೇಬಲ್ ಇರೋದು ನೋಡ್ಬಿಟ್ಟು ಕುಸುಮವ್ರಿಗೆ ಸನ್ನೆ ಮಾಡ್ತಾರೆ ಭಾಗ್ಯ ಅಲ್ಲಿದ್ದಾರೆ ಅಂತ. ಅವಾಗ ಎಲ್ಲರೂ ಸ್ವಲ್ಪ ಪರವಾಗಿಲ್ಲ ಸಮಾಧಾನ ಮಾಡಿಕೊಂಡು ಇವಳು ಕನ್ನಿಕನ್ನ ತನ್ವಿ ಬಿಡೋದೇ ಇಲ್ಲ, ಕೈ ಹಿಡ್ಕೊಳ್ಳೋದು ಬಳೆ ನೋಡೋದೆಲ್ಲ ಮಾಡ್ತಿರ್ತಾಳೆ. ಹಾಗೆ ಆದಿ ಇವ್ರನ್ನೆಲ್ಲರೂ ಕವರ್ ಆಗಿದ್ದಾಗ ಹಂಗೆ ಪಾಪ ಮಂಡಿ ಕಾಲಲ್ಲಿ ತಿಳ್ಕೊಂಡು ಈ ಅಂಬೆಗಾಲಿಕ್ಕಿರೋ ಮಕ್ಕಳು ಓಡಾಡ್ತಾರಲ್ಲ ಹಂಗೆ ಪಾಪ ಅಂಬೆಗಾಲು ಇಕ್ಕೊಂಡು ತಿಳ್ಕೊಂಡು ರೂಮ್ಗೆ ಹೋಗಿ ಸೇರ್ಕೊತಾರೆ. ಸರಿ ಅಂದ್ಬಿಟ್ಟು ಸರಿ ಎಲ್ಲರನ್ನೂ ಊಟಕ್ಕೆ ಕೂರಿಸು ಭಾಗ್ಯ, ಹಂಗೆ ಮಾತಾಡ್ಕೊಂಡೇ ಇದೆಯಲ್ಲಮ್ಮ ಅಂತ ಅಂದ್ಬಿಟ್ಟು ಕುಸುಮ ಹೇಳ್ತಾರೆ. ಹ್ಞೂ ಅತ್ತೆ ಆಯಿತು ಅಂದ್ಬಿಟ್ಟು ಆದಿ ರೂಮ್ಗೆ ಹೋಗಿದ್ದಾಗ ಸ್ವಲ್ಪ ಇವ್ರಿಗೆ ಸಮಾಧಾನ ಆಗುತ್ತೆ. ಸರಿ ಬನ್ನಿ ಕೂತ್ಕೊಳ್ಳಿ ಅಂತ ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಕೂರಿಸ್ತಾರೆ. ಡೈನಿಂಗ್ ಟೇಬಲಿಂದ ಆದಿ ಹಂಗೆ ಪಾಪ ಅಂಬೆಗಾಲು ಇಕ್ಕೊಂಡು ರೂಮ್ಗೆ ಹೋಗಿರ್ತಾರಲ್ವ, ಡೈನಿಂಗ್ ಟೇಬಲ್ ಮೇಲೆ ಕೂತಿರ್ಬೇಕಾರೆ ಅವಾಗ ಭಾಗ್ಯ ಏನು ಹೇಳ್ತಾರೆ, ಅತ್ತೆ ಗುಂಡ ಜ್ಯೂಸ್ ತತ್ತೀನಿ ಅಂತ ಹೋಗಿದ್ದಾನಲ್ವ, ಫಸ್ಟು ಜ್ಯೂಸ್ ಕುಡಿದ್ಬಿಡ್ಲಿ ಅಂತ ಅಂದ್ಬಿಟ್ಟು ಸುಮ್ಮನಾದೆ ಅತ್ತೆ ಅಂತ ಭಾಗ್ಯ ಹೇಳ್ತಾರೆ. ಅವಾಗ ಅವ್ನು ಗುಂಡ ಹೋಗಿರ್ತಾನೆ, ನಾನು ಎಲ್ರಿಗೂ ಜ್ಯೂಸ್ ಮಾಡ್ಕೊಂಬರ್ತೀನಿ, ಚಿಕ್ಕಿ ನೀನು ಅಪರೂಪಕ್ಕೆ ಬಂದಿದ್ಯಾ ನಾನು ಜ್ಯೂಸ್ ಮಾಡ್ಕೊಂಬರ್ತೀನಿ ಅಂತ ಗುಂಡ ಹೋಗಿರ್ತಾನೆ, ಇನ್ನೂ ಜ್ಯೂಸ್ ತಂದಿರಲ್ಲ. ಅವಾಗ ಭಾಗ್ಯ ಹಂಗೆ ಹೇಳ್ತಾರೆ, ಗುಂಡ ಜ್ಯೂಸ್ ಮಾಡ್ಕೊಂಬರ್ತೀನಿ ಅಂತ ಹೋಗಿದ್ದಾನೆ ಗಿರಿ ಅತ್ತೆ ಅಂದಾಗ ಕುಸುಮನ್ ಹೇಳ್ತಾರೆ, ಜ್ಯೂಸ್ ಆಮೇಲೆ ಕುಡಿತಾರಮ್ಮ, ಫಸ್ಟು ಊಟ ಬಡಿಸ್ಬಿಡು ಅವ್ರಿಗೆ, ಅಷ್ಟ್ಕೊಂಡು ಬಂದಿದ್ದಾರೆ ಪಾಪ ಅವ್ರೂ ಅಂತ ಅಂದಾಗ ಕಿಶನ್ ಕೇಳ್ತಾರೆ, ನೀನು ಊಟ ಮಾಡ್ದ ಕಿಶನ್ ಅಂತ ಅಂದ್ಬಿಟ್ಟು ಭಾಗ್ಯ ಎಲ್ಲಿ ಊಟ ಮಾಡಕ್ಕೆ ಬಿಟ್ಲು, ನಮ್ಮ ಅಕ್ಕ ಬೇಕು ಅಂತ ಹತ್ಕೊಂಡು ಕೂತಿದ್ಲು, ಹಂಗೆ ಬಂದ್ಬಿಟ್ಟು ತುಂಬ ಹೊಟ್ಟೆ ಸಿತ್ತಿದೆ ಭಾಗ್ಯವರೇ ಅಂತ ಹೇಳ್ಬಿಟ್ಟು ಕಿಶನ್ ಹೇಳ್ತಾರೆ. ಸರಿ ಅತ್ತೆ ಇರಿ ಜ್ಯೂಸ್ ತರಲಿ ಗುಂಡ ಅಂತ ಹೇಳ್ಬಿಟ್ಟು ಅಂತಾರೆ. ಅಷ್ಟರಲ್ಲಿ ಗುಂಡ ಜ್ಯೂಸ್ ತೊಗೊಬರ್ತಾನೆ. ಜ್ಯೂಸ್ ಅಂತ ಅಂದ್ಬಿಟ್ಟು ಅಲ್ಲಿ ಪೂಜಾ ಕಿಶನ್ಗೆ ಕೊಡ್ತಾನೆ. ಕನಿಕಂಗೆ ಕೊಡೋಕೆ ಹೋಗ್ತಾನೆ, ಅದು ಜ್ಯೂಸಿಂದು ಲೋಟ ಜಾರ್ಬಿಟ್ಟು ಕನಿಕನ ಸ್ಯಾರೆ ಮೇಲೆ ಬಿದ್ದುಬಿಡುತ್ತೆ. ಅವಳು ಏಯ್ ಅಂತ ಜೋರಾಗಿ ಗದರ್ತಾಳೆ. ಅವಾಗ ಜ್ಞಾಪಿಸ್ಕೋತಾಳೆ, ತಾಂಡವು ಜೋರು ಮಾಡಿರೋದಕ್ಕೆ ಭಾಗ್ಯ ತಾಂಡವ್ ಕೆನ್ನೆ ಕೊಡ್ತಿರ್ತಾಳಲ್ಲ, ನನ್ನ ಮಕ್ಕಳು ಸುದ್ದಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಅದನ್ನು ಜ್ಞಾಪಿಸ್ಕೊಂಡ್ಬಿಡ್ತಾಳೆ ಕನ್ನಿಕಾ. ಇನ್ನು ನನಗೂ ಕಪಾಳಕ್ಕೆ ಎಲ್ಲಿ ಬೀಳ್ತಾವೆ ಅಂದ್ಬಿಟ್ಟು, ನೋಡ್ಕೊಂಡು ಬರಬಾರ್ದೇನೋ, ನೋಡು ಇಲ್ಲಿ ಬಟ್ಟೆ ಮೇಲೆಲ್ಲ ಚೆಲ್ಬಿಟ್ಟಲ್ಲ ನೀನು ಅಂತಾಳೆ. ಪಾಪ ಗುಂಡ ಎದ್ರುಕೊಂಡು ಹಿಂದಕ್ಕೆ ಹೋಗಿ ನಿಂತ್ಬಿಟ್ಟಿರುತ್ತೆ ಪಾಪ ಮಗು ಅದು. ಆಮೇಲೆ ಸರಿ ಅಂದ್ಬಿಟ್ಟು, ಸರಿ ಕನ್ನಿಕಾ ತೊಳ್ಕೊ ನಡಿ ಅಂತ ಹೇಳ್ಬಿಟ್ಟು ಅಂತಾರೆ. ಅಷ್ಟರಲ್ಲಿ ಈ ಸುನಂದ ಏನು ಮಾಡ್ತಾರೆ, ಕನ್ನಿಕಾ ಅಡುಗೆ ಮನೆ ನೀರು ಸರಿಯಾಗಿ ಬರ್ತಾಯಿಲ್ಲ, ಹೋಗಿ ಈ ರೂಮಲ್ಲಿ ಕ್ಲೀನ್ ಮಾಡ್ಕೊಂಬೋಗು ಅಂತ ಸಡನ್ನಾಗಿ ಅಂದ್ಬಿಡ್ತಾರೆ. ಅವಾಗ ಭಾಗ್ಯ ಇಲ್ಲ ಕನಿಕಾ ಇಲ್ಲೇ ಅಡುಗೆ ಮನೆಯಲ್ಲೇ ಚೆನ್ನಾಗಿ ಬರ್ತಾಯಿದೆ ಬಾ ಇಲ್ಲೇ ತೊಳ್ಕೊಂಡಾಗ, ಇಲ್ಲ ಪರವಾಗಿಲ್ಲ ನಾನು ರೂಮ್ಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಕನ್ನಿಕಾ ರೂಮ್ಗೆ ಹೋಗ್ತಾಳೆ. ಆ ರೂಮಲ್ಲಿ ಆದಿ ಇರ್ತಾರೆ. ಆವಾಗ ಇವಳು ಕುಸುಮ ಏನಂತಾರೆ, ಸುನಂದ ನಿಮ್ಗೆ ಗೊತ್ತಾಗಲ್ವೇನ್ರಿ ಅಲ್ಲಿ ಆದಿ ಇದ್ದಾರಲ್ರಿ ರೂಮಲ್ಲಿ ಅಂದಾಗ, ಅಯ್ಯೋ ಬೀಗ್ತಿಯಮ್ಮ ಅಂದಾಗ ಭಾಗ್ಯ ಅಮ್ಮ ಏನು ಮಾಡಿದೆ ನೀನು ಅಂತ ಅಂದ್ಬಿಟ್ಟು 3 ಜನನೇ ಪಿಸ ಅಂತ ಮಾತಾಡ್ತಿರ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋದು ಅಂದ್ಕೊಂಡು ಆದಿ ಕನಿಕಾ ಹೋಗೋದನ್ನ ಆದಿ ನೋಡ್ಬಿಡ್ತಾರೆ. ಬಾಗಿಲಿಂದ ಹೋಗಿ ಪಾಪ ಅವ್ರು ಔತ್ಕೊಂಡ್ಬಿಡ್ತಾರೆ ಆದಿ. ಆವಾಗ ಕನಿಕಾ ರೂಮ್ಗೆ ಹೋಗಿ ಸೀರೆ ವಾಶ್ ಮಾಡಿಕೊಂಡು ಅದು ಜ್ಯೂಸ್ ಚೆಲ್ಲಿದ್ದೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾಳೆ. ಆದಿ ಅಲ್ಲೇ ಬಾಗಿಲಿಂದೆ ಅವಳು ಕಾಣ್ದಂಗೆ ಔತ್ಕೊಂಡಿರ್ತಾರೆ. ಪಾಪ ಅಂಬೆಗಾಲು ಬೇರೆ ಇಟ್ಟಿರ್ತಾರೆ, ಮಂಡೆ ಕೈಯೆಲ್ಲ ನೋವಾಗ್ಬಿಟ್ಟಿರುತ್ತೆ ತುಂಬಾ ಆದಿಗೆ. ಅವಾಗ ಅಲ್ಲಿ ನಿಂತ್ಕೊಂಡು ಕನ್ನಿಕಾ ಹೋದ್ಮೇಲೆ ಅಪ್ಪ ಅನ್ಕೊಂಬರ್ತಾರೆ. ಇವಾಗ ಅವ್ರು ಆಚೆ ಹೋಗ್ಬೇಕಲ್ಲ ರೂಮಿಂದ, ಹೆಂಗೆ ಮಾಡೋದು? ಅವಾಗ ಏನು ಮಾಡ್ತಾರೆ, ಈ ಸುನಂದನ ಕುಸುಮ ಇಬ್ಬರೂ ಪೂಜೆಗೆ ಅಕ್ಕಪಕ್ಕ ಹೋಗಿ ಅಡ್ಡ ನಿಂತ್ಕೊಂಡ್ಬಿಡ್ತಾರೆ. ಅವಾಗ ಕಿಶನ್, ಹೌದು ನೀವು ಯಾಕೆ ಇಬ್ಬರು ಲೊಕೇಶನ್ ಚೇಂಜ್ ಮಾಡಿಬಿಟ್ರಲ್ಲ ಅಂದಾಗ, ಏನಿಲ್ಲ ಪೂಜೆಗೆ ಆ ಕಡೆ ಈ ಕಡೆ ಇಬ್ಬರು ಸೇರ್ಕೊಂಡು ಊಟ ಮಾಡಿಸೋಣ ಅಪರೂಪಕ್ಕೆ ಬಂದಿದ್ದಾಳೆ ಅಂತ ಅದಕ್ಕೆ ಅಡ್ಡ ನಿಂತಿದ್ದೀವಿ ಅಂತ ಅಂದ್ಬಿಟ್ಟು ಪೂಜೆಗೆ ಆ ಕಡೆ ಈ ಕಡೆ ಸುನಂದ ಮತ್ತು ಕುಸುಮ ನಿಂತ್ಕೋತಾರೆ. ಮತ್ತು ಅದು ಕಿಶನ್ಗೂ ಕವರ್ ಆಗುತ್ತೆ. ಕನ್ನಿಕನ ಹತ್ರ ತನ್ವಿಯವರೆಲ್ಲ ಅವರೆಲ್ಲ ಅಡ್ಡ ನಿಂತಿರ್ತಾರಲ್ಲ, ಎಲ್ರಿಗೂ ಕವರ್ ಆಗುತ್ತೆ. ಪಾಪ ಹಂಗೆ ಆದಿ ಮೆತ್ತಿಗೆ ತಿಳ್ಕೊಂಡು ಹಂಗೆ ಹೋಗ್ಬಿಟ್ಟು ರೂಮಿಂದ ಆಚೆ ಹೋಗ್ಬಿಟ್ಟು ಅಪ್ಪ ಅಂತಾರೆ. ಎಷ್ಟು
ಎಷ್ಟು ಸರ್ಕಸ್ ಮಾಡ್ತಾರೆ ಗೊತ್ತಾ ಪಾಪ. ಆದಿ ಆಚೆಗೆ ಹೋಗೋಸ್ಕರ ತುಂಬಾ ಸರ್ಕಸ್ ಮಾಡ್ತಾರೆ. ಕೊನೆಗೆ ಆಚೆಗೆ ಹೋಗ್ತಾರೆ. ಆವಾಗ ಸರಿ ಅಂದ್ಬಿಟ್ಟು ಏನಿಲ್ಲ ಪೂಜಾ ಊಟ ಮಾಡ್ತಾ ಇರ್ತಾಳೆ, ತುಂಬ ಚೆನ್ನಾಗಿದೆ ಅಂತ. ಅಲ್ಲ ಪೂಜೆಗೆ ಆಗ್ತಾ ಇರ್ತಾಳೆ. ಭಾಗ್ಯಂಗೆ ಪಾಪ ಆದಿ ರೂಮಿಂದ ಆಚೆ ಆದಮೇಲೆ ಅಪ್ಪ ಅಂತ ಭಾಗ್ಯ ಕುಸುಮ ಸುನಂದರಲ್ಲ ಅಪ್ಪ ಅಂದ್ಕೊಂಡು ಸುಮ್ಮನೆ ಆಯ್ತಾರೆ. ಆವಾಗ ಸರಿ ಅಂತ ಹೇಳ್ಬಿಟ್ಟು ಊಟ ತುಂಬ ಚೆನ್ನಾಗಿದೆ ಅಂತ ಊಟ ಮಾಡ್ತಾನೆ ಇರ್ತಾರೆ. ಆವಾಗ ತನ್ಮಯ ಏನು ಹೇಳ್ತಾನೆ, ಇವಳು ಪೂಜಾ ಅಕ್ಕ ನೀನು ಈ ಥರ ಮೋಸ ಮಾಡ್ಬೋದೇನೆ ಅಂತಾಳೆ. ಅದೇ ಟೈಮಿಗೆ ಆದಿ ಪಾಸ್ ಆಗಿರ್ತಾರೆ ಭಾಗ್ಯನ ಹಿಂದೆ ಹಸನೇನೆ. ಭಾಗ್ಯಂಗೆ ಗಾಬರಿ ಬಿಡುತ್ತೆ, ಯಾಕೆ ಪೂಜಾ ಏನು ಮಾಡಿದೆ ನಾನು ಅಂದಾಗ, ಅಲ್ಲ ಕಣೆ ಅಕ್ಕ ಎಲ್ಲ ನನಗೆ ಆಗ್ತಿದೆಯಾ, ಕಿಶನ್ಗೂ ಸ್ವಲ್ಪ ಹಾಕು ಅಂತಾಳೆ. ಸರಿ ಅಂದ್ಬಿಟ್ಟು ಹೌದಾ ಅಷ್ಟೇ ತಾನೇ ತೊಗೊಳ್ಳಿ ಹಾಕ್ತೀನಿ ಅಂದ್ಬಿಟ್ಟು ಊಟ ಮಾಡ್ತಾ ಇರ್ತಾರೆ. ನೀವು ಮೇಡಮ್ ಆರ್ಡ್ರ್ ಮಾಡಿದ್ದಾರೆ, ನೀವು ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ಭಾಗ್ಯ ಕಿಶನ್ಗೆ ಹಾಕ್ತಾ ಇರ್ತಾಳೆ. ಅವಾಗ ಗುಂಡೇನಂತಾನೆ, ಕಿಶನ್ ಚಿಕ್ಕಪ್ಪ ನೀವು ಚೆನ್ನಾಗಿ ಇಲ್ಲೇ ಊಟ ಮಾಡ್ಕೊಂಬಿಡಿ, ಯಾಕೆಂದರೆ ಪೂಜೆ ಚಿಕ್ಕಿ ಮಾಡೋ ಅಡುಗೆ ನಿಮಗೆ ಇಡ್ಸಲ್ಲ, ಆಮೇಲೆ ತುಂಬಾ ಕಷ್ಟ ಆಗುತ್ತಲ್ವ ಪೂಜೆ ಚಿಕ್ಕಿ ಅಡುಗೆ ಮಾಡೋದು, ಅದಕ್ಕೆ ಅಮ್ಮ ಚೆನ್ನಾಗಿ ಮಾಡ್ತಾಳೆ, ಇಲ್ಲೇ ಊಟ ಮಾಡಿ ಅಂತ ಅಂದ್ಬಿಟ್ಟು ಅಂದಾಗ, ಏಯ್ ಗುಂಡ ನನ್ನ ಆಡ್ಕೊತೀಯ ಅಂತ ಅಂದ್ಬಿಟ್ಟು ಪೂಜೆ ಕೀಟ್ಲೆ ಮಾಡ್ತಾರೆ. ಸರಿ ಎಲ್ಲರೂ ಖುಷಿಯಾಗಿ ಊಟ ಮಾಡ್ತಿರ್ತಾರೆ. ಪಾಪ ಆದಿ ಸ್ವಲ್ಪ ಊಟ ಮಾಡಿ ಇದ್ಬಿಟ್ಟಿರ್ತಾರೆ. ಪಾಪ ಸರ್ಕಸ್ ಮಾಡ್ಕೊಂಡು ಹಂಗೆ ಆಚೆ ಹೋಗ್ತಾರೆ. ಆದಿ ನಿಜವಾಗ್ಲೂ ಇಲ್ಲ ಆದಿ ಸಿಚುವೇಶನು ದೇವರೇ ಗತಿ ಅನ್ನೋ ಥರ ಪಾಪ ಅವರು ದೇವ್ರ ಕೈ ಮುಕ್ಕೊಂಡು ತಪ್ಪಿಸ್ಕೊಂಡು ಆಚೆ ಹೋಗ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಖುಷಿಯಾಗಿ ಊಟ ಮಾಡ್ತಾ ಇರ್ತಾರೆ. ಇಲ್ಲೇನಾಗುತ್ತೆ, ಶ್ರೇಷ್ಠ ಒಬ್ಬಳೇ ಕೂತಿರ್ತಾಳೆ. ತಾಂಡವು ಬರ್ತಾನೆ, ಅಯ್ಯೋ ಇದೇನಪ್ಪ ಕೂತಿದ್ದಾಳೆ, ಫೋನ್ ಬೇರೆ ಮಾಡಿದ್ದಾಳೆ, ನಾನು ಫೋನ್ ಕೂಡ ರಿಸೀವ್ ಮಾಡಿದ್ದಾಳೋ ಮಾಡಲಿಲ್ಲ, ಏನು ಅಂದ್ಕೊಂಡ್ಲೋ ಏನೋ ಅಂತ ಅಂದ್ಬಿಟ್ಟು ತಾಂಡವ ಏನು ಮಾಡ್ತಾನೆ, ಒಳಗಡೆ ಬರ್ತಾನೆ. ಕೂತಿರ್ತಾಳೆ. ಅವಳ ಫೇವ್ರೇಟ್ ಸ್ವೀಟ್ ತಂದಿದ್ದೀನಿ, ಇದನ್ನು ನೋಡ್ಬಿಟ್ರೆ ಖುಷಿ ಆಗ್ತಾಳೆ ಅಂತ ಅಂದ್ಬಿಟ್ಟು, ಏನು ಶ್ರೇಷ್ಠ ಎಲ್ಲೋ ರೆಡಿಯಾಗಿ ಕೂತ್ಬಿಟ್ಟಿದ್ಯಾ ಅಂದಾಗ, ಆಫೀಸ್ಗೆ ಹೋಗಿ ತಾಂಡವ್ ಅಂತಾಳೆ. ಇಷ್ಟೊತ್ತಲ್ಲ ಆಫೀಸ್ಗೆ ಹೋಗ್ತೀಯಾ ಅಂದಾಗ, ಹೌದು ರೆಡಿಯಾಗಿ ಕೂತಿರೋಳು ಆಫೀಸ್ಗೆ ಹೋಗಿಲ್ವಲ್ಲ, ಡೂಪ್ಲಿಕೇಟ್ ಕೀ ಮತ್ತು ಒರಿಜಿನಲ್ ಕೀ ಎಲ್ಲ ನೀನು ಎತ್ಕೊಂಡೋಗಿದೆಯಾ, ಬೀಗ ಎಲ್ಲ ಕೊಂಡೋಗ್ಲಿ, ಅದಕ್ಕೆ ಕೂತಿದ್ದೀನಿ ಆಫೀಸ್ಗೆ ರೆಡಿಯಾಗಿದ್ದವಳು ಅಂದಾಗ, ಅಲ್ಲ ತಾಂಡವ್ ಅಷ್ಟು ಸತಿ ಫೋನ್ ಮಾಡಿದ್ರು ಅಟ್ಲೀಸ್ಟ್ ಒಂದು ಫೋನ್ ರಿಸೀವ್ ಮಾಡಬೇಕು ಅನ್ನೋ ಗೊತ್ತಿಲ್ವ, ಇಲ್ಲ ಆಮೇಲೆ ಮಾಡಬೇಕು ಅಂತ ಗೊತ್ತಿಲ್ವ ನಿನಗೆ ಅಂತ ರೇಗ್ತಾಳೆ. ಇಲ್ಲ ಶ್ರೇಷ್ಠ ಇವತ್ತು ಆದಿ ಬ್ರದರ್ ಬಂದಿರಲಿಲ್ವಲ್ಲ, ಅದಕ್ಕೆ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಅದಕ್ಕೋಸ್ಕರ ನಾನು ರಿಸೀವ್ ಮಾಡೋಕ್ಕಾಗಿಲ್ಲ ಅಂತ ತಾಂಡವ ಹೇಳ್ತಾನೆ. ಜಗತ್ತಿನ ಎಲ್ಲ ಇಂಪಾರ್ಟೆಂಟ್ ಮೀಟಿಂಗು ನಿನಗೆ ಇರುತ್ತಲ್ವ, ಅಟ್ಲೀಸ್ಟ್ ಒಂದು ಫೋನ್ ಮಾಡಿದರಷ್ಟು ಮೀಟಿಂಗ್ ಇರುತ್ತಲ್ವ ನಿನಗೆ ಅಂತ ರೇಗ್ತಾಳೆ. ಅವಾಗ ಸಾರಿ ಶ್ರೇಷ್ಠ, ಸಾರಿ ಅನ್ನಿ ಅಂತಾನೆ. ನೋಡು ಇಲ್ಲಿ ನೀನು ಫೇವ್ರೇಟ್ ಸ್ವೀಟ್ ತಂದಿದ್ದೀನಿ ರಸಮಲೈ, ನೋಡು ಬಾಯಲ್ಲಿ ನಾನೇ ತಿನ್ನಿಸ್ತೀನಿ ಅಂತ ಸ್ಪೂನಲ್ಲಿ ತಿನ್ಸೋಕೆ ಹೋಗ್ತಾನೆ. ಅವಳು ತಿನ್ನಲ್ಲ ಎದ್ಬಿಡ್ತಾಳೆ ಕೋಪ ಮಾಡ್ಕೊಂಡು. ತಾಂಡವ್ ಕೂಡ ಬೇಜಾರಾಗುತ್ತೆ. ಸಮಾಧಾನ ಮಾಡೋಕ್ಕೆ ಹೋಗ್ತಾನೆ, ಅವ್ನು ಸಮಾಧಾನ ಆಗಲ್ಲ. ಇಲ್ಲೇನಾಗುತ್ತೆ, ಪೂಜಾ ಕಿಶನು ಮತ್ತು ಕನ್ನಿಕಾ ಊಟ ಎಲ್ಲ ಮಾಡ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಪೂಜಂಗೆ ಕಿಶನ್ ಖುಷಿ ಆಯಿತಾ ನಿನಗೆ ಅಂತ ಕೇಳ್ತಾನೆ. ಕಿಶನ್ ತುಂಬಾ ಖುಷಿ ಆಯಿತು, ತುಂಬ ಮಿಸ್ ಮಾಡ್ಕೋತಿದ್ದೆ ಅಕ್ಕ, ಗುಂಡ, ತನ್ವಿ, ಅಪ್ಪ, ಅಮ್ಮ, ಅತ್ತೆ, ಮಾವ ಎಲ್ಲರೂ ತುಂಬ ಖುಷಿ ಆಯಿತು ಕಿಶನ್ ಅಂತ ಅಂದ್ಬಿಟ್ಟು ಪೂಜೆ ಕೇಳ್ತಾಳೆ. ಆಮೇಲೆ ಸರಿ ಈ ಖುಷಿಗೆ ನನಗೇನು ಇಲ್ವಾ ಅಂದರೆ, ಹೋಗೋ ಏನು ಕೊಡ್ತಾರೆ ನಿನಗೆ ಅಂತ ಅಂದ್ಬಿಟ್ಟು ತಮಾಷೆ ಮಾಡ್ತಾಳೆ ಪೂಜಾ. ಅವಾಗ ಅಲ್ಲ ನಿನಗೆ ಯಾವಾಗ ಹೋಗಬೇಕು ಅನ್ಸಿದ್ರು ಭಾಗ್ಯವ್ರ ಮನೆಗೆ ನನಗೆ ಹೇಳು ಪೂಜಾ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕಿಶನ್ ಕೇಳ್ತಾನೆ. ಕೇಳೋಕ್ಕೆ ಇಷ್ಟ ಕಿಶನ್, ಆದರೆ ಸ್ವಲ್ಪ ಮುಜುಗರ ಆಯಿತು ಅಂದಾಗ, ಮುಜುಗರ ಯಾಕೆ ಪಟ್ಕೊತೀಯ, ನಾವೆಲ್ಲ ಮನೆಯವರೇ ಅಲ್ವಾ, ನಿನ್ಗೆ ಯಾವಾಗ ನೋಡಬೇಕು ಭಾಗ್ಯವ್ರನ್ನ ಮನೆಯವ್ರನ್ನೆಲ್ಲ ಅಂತ ಅನ್ಸುತ್ತೋ ಅವಾಗ ಹೇಳು, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕಿಶನ್ ಹೇಳ್ತಾನೆ. ಥ್ಯಾಂಕ್ಸ್ ಕಿಶನ್ ಅಂತ ಅಂದ್ಬಿಟ್ಟು ಅಂತಾಳೆ. ಆಯಿತು ಪೂಜಾ ಪರವಾಗಿಲ್ಲ, ನೀನು ಖುಷಿ ಇದ್ದರೆ ನಂಗೆ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಕಿಶನ್ ಹೇಳ್ತಾನೆ. ಆಮೇಲೆ ಸರಿ ಅಂದ್ಬಿಟ್ಟು ಇಲ್ಲೆಲ್ಲ ಊಟ ಮಾಡ್ಕೊಂಡು ಹೋಗಿರ್ತಾರಲ್ಲ, ಆವಾಗ ಭಾಗ್ಯ ಮತ್ತು ಕುಸುಮ, ಸುನಂದ, ಧರ್ಮಣ್ಣ, ಗುಂಡ ತನ್ವಿಲ್ಲ, ಅಪ್ಪ ಹೆಂಗೋ ಆದಿಯವ್ರು ಸಿಕ್ಕಾಕೊಂಡಂಗೆ ತಪ್ಪಿಸ್ಕೊಂಡು ಹೊರಗಡೆ ಹೋದ್ರಲ್ವ ಅಪ್ಪ ಅಂದ್ಕೊಂಡು ಎಲ್ಲ ಖುಷಿಯಾಗಿರ್ತಾರೆ. ಇವತ್ತಿನ ಸಂಚಿಕೆ ಇಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ಸಂಚಿಕೆ ತುಂಬಾ ಖುಷಿಯಾಗಿತ್ತು. ಪಾಪ ಆದಿಯವರು ಕಷ್ಟಪಟ್ಟು ಅಂಬೆಗಾಲು ಇಟ್ಕೊಂಡು ಮಗು ಥರ ತಪ್ಪಿಸ್ಕೊಂಡು ರೂಮ್ಗೆ ಹೋಗಿ ಅಲ್ಲಿಂದ ಪಾಪ ಡೈನಿಂಗ್ ಟೇಬಲ್ ಅಡೆ ಸೇರಿಕೊಂಡು ಕೈ ಕಾಲೆಲ್ಲ ಏಟ್ ಮಾಡಿಕೊಂಡು ಮತ್ತೆ ರೂಮಿಂದ ತಪ್ಪಿಸ್ಕೊಂಡು ಅವ್ರ ಮನೆಗೆ ಹೋಗೋಷ್ಟರಲ್ಲಿ ಪಾಪ ಅವ್ರಿಗೆ ಸಾಕಾಗ್ಬಿಡ್ತು. ಈ ಸಂಚಿಕೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದಿರೋ, ಸಪೋರ್ಟ್ ಮಾಡಿದಿರೋ, ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಸ್ನೇಹಿತರೆ. ಮೊದಲನೇ ಸತಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸ್ನೇಹಿತರೆ. ತಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಆದರೂ ಕಮೆಂಟ್ ಮಾಡಿ ತಿಳಿಸಿ. ನೀವು ಏನೇ ಕಮೆಂಟ್ ಮಾಡೋರು ನಂಗೆ ಭಾಳನೇ ಖುಷಿ ಆಗುತ್ತೆ ಸ್ನೇಹಿತರೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.